ನಮಸ್ಕಾರ. ರನ್ನ ನಾಡಿನ ಹೆಮ್ಮೆಯ ಸುಪುತ್ರ ಸದಾಶಿವ ತಳಗೇರಿ. ನೀವು ನೋಡ್ತಾ ಇರೋದು ಟಿವಿ ನ್ಯೂಸ್ ಕನ್ನಡ. ಇದು ಮುಧೋಳ ತಾಲೂಕಿನ ಕುಳುಲಿ ಗ್ರಾಮದಲ್ಲಿ 75ನೇ ವರ್ಷದ ವಜ್ರ ಮಹೋತ್ಸವ ಕಾರ್ಯಕ್ರಮ. ಶ್ರೀ ಭೀಮಾ ಅವಧೂತರ ಮಠ ಸ್ಥಾಪನೆಯಾಗಿ ಇದೀಗ 75 ವರ್ಷಗಳ ಕಾಲ ಕಳೆದಿದೆ. ಇಲ್ಲಿ ಪ್ರಖ್ಯಾತಿಯಾಗಿರುವ ಶರಣರ ನಾಡು ಎಂದು ಖ್ಯಾತಿ ಕರೆದುಕೊಳ್ಳುತ್ತಿರುವ ಕುಳುಲಿ ಗ್ರಾಮದಲ್ಲಿ ಇಂದು ಪ್ರವಚನ ಕಾರ್ಯಕ್ರಮ ಜರುಗಿತು. ಶಿವಲಿಂಗೇಶ್ವರ ಸ್ವಾಮಿಗಳು, ದುರುದುಂಡೇಶ್ವರ ಮಠ ಇವರನ್ನು ಊರಿನ ಜನರು ಆರತಿ ಮುಖಾಂತರ ಸ್ವಾಗತಿಸಿ ಕರಡಿ ಮಜಲು ಹಾಗೂ ಊರಿನ ಪ್ರಮುಖರು ಕೂಡಿ ಅವರನ್ನು ಸ್ವಾಗತಿಸಿದರು. ಈ ಪ್ರವಚನ ಕಾರ್ಯಕ್ರಮದಲ್ಲಿ ಶ್ರೀ ನಿರುಪಾದೇಶ್ವರ ಮಠದ ಸ್ವಾಮಿಗಳು ಹಾಗೂ ದುರುದುಂಡೇಶ್ವರ ಮಠದ ಶಿವಲಿಂಗ ಸ್ವಾಮಿಗಳು ಭಾಗವಹಿಸಿದರು. ಊರಿನ ಗಣ್ಯ ವ್ಯಕ್ತಿಗಳು ಹಾಗೂ ಪ್ರಮುಖರು ಹಾಗೂ ಊರಿನ ಮಹಿಳೆಯರು ಕೂಡ ಈ ಪ್ರವಚನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಶಿವಾಯ ನಮೋ ಶಿವಾಯ ಶಿವಾಯ ನಮೋ ಶಿವಾಯ ನಮೋ. ಎಲ್ಲರಿಗೂ ಶುಭ ಸಂಜೆಯ ಪ್ರಣಾಮಗಳು. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಗ್ರಾಮದ ಆರಾಧ್ಯ ಭಕ್ತಿಯ ಸಮ್ಮೇಳನದ ಇಂದಿನ ಈ ಪವಿತ್ರ ಆಧ್ಯಾತ್ಮಿಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಆಧಾರದ ಸ್ವಾಗತ. ಶ್ರೀ ಭೀಮಾ ಅವಧೂತರ ಈ ಪವಿತ್ರ ನಮ್ಮ ಗ್ರಾಮದ ಪರವಾಗಿ ಹಾಗೂ ಎಲ್ಲ ಸದ್ಭಕ್ತರ ಪರವಾಗಿ ತುಂಬು ಹೃದಯದ ಶ್ರೀ ಶಿರಸಾಷ್ಟಾಂಗ ಪ್ರಣಾಮ ಮಾಡುವುದರ ಮುಖಾಂತರ ಅವರನ್ನು ವೇದಿಸುವ ಜಗದ್ಗುರು ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು, ಶ್ರೀ ದುರುದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ವೇದಿಕೆ ಮೇಲೆ ಆಶೀರ್ವಾದಂತ ನಮ್ಮ ಹಿರಿಯರಾದಂತಹ ಶಿವಪ್ಪಣ್ಣ ಪವಾಡಶೆಟ್ಟಿ ಅವರು, ವೇದಿಕೆ ಮೇಲೆ ಆಸೀನರಾಗಿರುವ ನರೇಗುದ್ದಿಯ ಪೂಜ್ಯರಲ್ಲಿ, ಆಗಮಿಸಿರುವ ಎಲ್ಲ ಪೂಜ್ಯರಲ್ಲಿ ಶರಣಾರ್ಥಿಗಳನ್ನು ಸಲ್ಲಿಸಿ ಆಗಮಿಸಿರುವ ಎಲ್ಲ ಶರಣರೇ ನಿಮಗೆಲ್ಲ ಶರಣಾರ್ಥಿಗಳು. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಪ್ರತಿ ಊರುಗಳಲ್ಲಿ ಯಾರಾದರೂ ಒಬ್ಬ ಅವಧೂತರಾಗಲಿ ಪೂಜ್ಯರಾಗಲಿ ಯಾರಾದರೂ ಒಬ್ಬ ಆಗಿ ಹೋಗಿರ್ತಾರೆ. ಅವರ ಕೆಲಸ ಏನು ಅಂತಂದ್ರೆ ಮನುಷ್ಯನಿಗೆ ಒಳ್ಳೆಯ ಮಾರ್ಗವನ್ನ ತೋರಿಸುವಂತಹ ಒಂದು ವ್ಯವಸ್ಥೆಯನ್ನ ಮಾಡಿ ಹೋಗಿರ್ತಾರ. ಅವ್ರು ಯಾರಿಗೂ ಏನು ಮನೆ ಕಟ್ಟಿಕೊಂಡು ಹೇಳ್ತಾರ. ಈ ಅವಧೂತರು, ಭೀಮಾವಧೂತರು ಮಾಡಿದ ಕೆಲಸ ಏನು ಅಂತ ಹೇಳಿದ್ರೆ ಮನಸ್ಸನ್ನ ಕಟ್ಟುವ ಕೆಲಸವನ್ನ ಮಾಡಿದ್ರು. ಎಲ್ಲರೂ ಎಲ್ಲಿಂದ ಇಲ್ಲಿ ತನಕ ಹೋಗ್ರಿ, ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಬರ್ರಿ. ದೇಶದಲ್ಲಿ ಅಂದ್ರೆ ಆ ಎಲ್ಲಾ ಸಂತರು ಮಾಡಿದ್ದೇನು ಅಂತಂದ್ರೆ ತಮ್ಮ ನಿನ್ನ ಮನಸ್ಸಿನಿಂದ ಎಲ್ಲ ಕೆಲಸವನ್ನು ನಡೆಯುತ್ತಾರೆ. ಹಣವನ್ನ ಗಳಿಸಬೇಕಾದ್ರೂ ಮನಸ್ಸೇ ಬೇಕು, ಬಂಗಾರವನ್ನ ಗಳಿಸಬೇಕಾದ್ರೂ ಮನಸ್ಸೇ ಬೇಕು, ಫಲವನ್ನು ಗಳಿಸಬೇಕಾದ್ರೂ ಮನಸ್ಸೇ ಬೇಕು. ಅದನ್ನು ಎಲ್ಲ ಅವಧೂತರಾಗಲಿ, ಕಾರ್ಯಗಳಾಗಲಿ, ಅನುಭವಿಗಳಾಗಲಿ ಏನು ಹೇಳಿದ್ರೆ ನಿನ್ನ ಚಂಚಲವಾದ ಮನಸ್ಸನ್ನ ನಿನ್ನ ಕೈಯಲ್ಲಿ ಇಟ್ಟುಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡು. ಭಗವದ್ಗೀತೆಯೂ ಅದೇ ಹೇಳ, ಚಂಚಲಂ ಭೀಮನ ಕೃಷ್ಣ ಪ್ರಮಾತಿ ಬಲವದೃಢಂ ಸಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಿವ ಸದುಷ್ಕರಂ. ಇಂದ ದೇವರು ಕುಂತಾನೆ, ಅರ್ಜುನ ಯುದ್ಧ ಮಾಡಲಿಕ್ಕಿಂತಾನೆ ಮುಂದೆ ಕೃಷ್ಣ ಕುಂತಾನೆ. ದೇವರ ಸ್ವರೂಪವಾದ ಕೃಷ್ಣ